ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ಶುಶು ಲಾಕ್ಸ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವಿಡಿಯೋ ಗೌರಿ ಗಣೇಶ ಹಬ್ಬದ ವಿಡಿಯೋಸ್ ಆಗಿರುತ್ತೆ. ಹಾಗೆ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಾಗಿತ್ತು. ನಮ್ಮ ಆಂಟಿಗೋಸ್ಕರ ವೆಯ್ಟ್ ಮಾಡ್ತೀನಿ ರಂಗೋಲಿ ಬಿಡೋಕ್ಕೋಸ್ಕರ. ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅಂದರೆ ರಂಗೋಲಿ ಬಿಡೋಕ್ಕೆ. ಫೈನಲಿ ಇಂತರೂ ರಂಗೋಲಿ ಬಿಡೋಕ್ಕೆ ಬಂದರು. ಹಾಗೆ ಇವ್ರು ರಂಗೋಲಿ ಬಿಡ್ತಾ ಇರಲಿ ಅಂತೇಳಿ ನಾನು ಹೋಗಿ ಕಾಫಿ ಮಾಡೋಣ ಅಂತೇಳಿ ಕಾಫಿ ಮಾಡ್ಕೊಂಡು ಬರೋಣ ಅಂತ ಹೋದೆ. ಹಾಗೆ ಕಾಫಿ ಇಲ್ಲದೆ ಇದ್ದರೆ ಆಗಲ್ಲ. ಬೆಳಗ್ಗೆ ಟೈಮ್ ಅಂತೂ ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಹಾಗೆ ಕಾಫಿ ಕುಡಿಲೇಬೇಕಾಗಿತ್ತು. ಕಾಫಿ ಕುಡಿಯೋಷ್ಟೊತ್ತಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಾ ಫೋಟೋ ತೆಗಿ ಅಂತ. ನೆಮ್ಮದಿಯಾಗಿ ಟೀ ಕುಡಿಯೋಕ್ಕೂ ಬಿಡ್ತಿಲ್ಲ. ಅಲ್ಲ, ಒಂದು ನೆಮ್ಮದಿಯಾಗಿ ಕಾಫಿ ಕುಡಿಯೋಕ್ಕೂ ಬಿಡೋದಿಲ್ಲ ಅಂತೀರಲ್ಲಮ್ಮ. ನೋಡೋಣ ದಂಡಿ ನೋಡಿ. ವಾವ್, ವೆಲ್ಕಮ್ ಅಂತೆಲ್ಲ ಬರ್ಬಿಟ್ಟಿದ್ಯಾ. ನಮ್ಮ ಅಮ್ಮಂಗೆ ರಂಗೋಲಿ ಬಿಡಿಸು ಅಂತಂದ್ರೆ ಇಷ್ಟು ಚಿಕ್ಕದು ಬಿಡಿಸಿಟ್ಟೈತೆ. ನೆನ್ನೆ ಬಿಟ್ಟಿಂದೆ ಬಿಟ್ಟು ಇಟ್ಕೊಡ್ತೈತೆ. ಅದೊಂದೇ ಟೀ ಕುಡಿತಿದ್ದೀನಿ. ಟೀ ಕುಡಿಯೋಕ್ಕೂ ಬಿಡಲ್ಲ ಮಾಡಿ. ರಂಗೋಲಿ ದೊಡ್ಡದಾಗಿ ಬಿಡಿಸಿದ್ದೀನಿ. ಬಾ ಫೋಟೋ ತೆಗಿ ಅಂತ ಹೇಳಿದ್ರು. ನಾನು ಇನ್ನೂ ಸ್ನಾನನೂ ಸಮೇತ ಮಾಡಿಲ್ಲ. ಫಸ್ಟ್ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ತಲೆನೋವು ಬರ್ತೀನಿ. ಟೀ ಇಲ್ಲ ಅಂದ್ರೇ ಆಗಲ್ಲ. ನೋಡಿ ನಮ್ಮ ಆಂಟಿ ರಂಗೋಲಿ ಹೆಂಗೆ ಬಿಡಿಸಿದ್ದಾರೆ. ನಾವು ಅಮ್ಮಂಗೆ ಬಿಡ್ಸೋಕೆ ಹೇಳಿದ್ರೆ ಚಿಕ್ಕ ರಂಗೋಲಿ ಇಟ್ಟೈತೆ, ಬಿಡ್ಸೋಕೆ ಬರೋದಿಲ್ಲ. ಕೇಳಿದ್ರೆ ಎಲ್ಲ ಮರ್ತೋಗೈತೆ. ಅವಾಗ ದೊಡ್ಡ ಬಿಡಿಸ್ತಿದ್ರಂತೆ, ಇವಾಗೆಲ್ಲ ಮರ್ತೋಗ್ಬಿಟ್ಟೈತಂತೆ ನಮ್ಮಮ್ಮಂಗೆ. ಅದು ಹೆಂಗಲ್ಲ ತಂಡಿ ಕಲ್ತಿರೋದು ಮರ್ತ್ಕೊಳ್ಳೋದು. ಕಲ್ತಿರೋದು ಹೆಂಗೆ ಮರ್ತೈತದ ಹೇಳು. ಯಾವ ಕೆಲಸ ನಲ್ವತ್ತು ಕಾಲು ಕಾಣ್ತಿಲ್ಲ ತಪ್ಪಾಗಿರೋದು. ಟೀ ಕುಡಿಯೋಕ್ಕೂ ಬಿಟ್ಟಿಲ್ಲ. ಫೋಟೋ ತೆಗಿ ಬಾ ಅಂತ. ನೀನು ಫೋಟೋ ತೆಗೆದ್ರೆ ಎಲ್ಲ ಉಲ್ಟಾ ಪಟ್ಟಾಗಿರುತ್ತೆ. ಗೈಸ್, ಇವಾಗ ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಪೂಜೆ ಮಾಡಬೇಕು. ನಮ್ಮ ಅಕ್ಕ ರೆಡಿ ಮಾಡ್ತಾ ಇದ್ದಾಳೆ. ಪೂಜೆ ಎಲ್ಲ ಮಾಡಿ ಇವಾಗ ಅಡುಗೆ ಮಾಡಬೇಕು. ನಾನು ಅವಳು ಇಬ್ಬರು ಸೇರಿಕೊಂಡು ಬನ್ನಿ ಪೂಜೆ ಮಾಡೋಣ. ನಮ್ಮನೆ ಪುಟ್ಟ ಗಣೇಶ ನೋಡಿ. ಗೈಸ್, ಫೈನಲಿ ಪೂಜೆ ಎಲ್ಲ ಮಾಡಾಯಿತು. ಹಾಗೇನೆ ನಾವು ಯಾವತ್ತೂ ಗಣೇಶ ಎಲ್ಲ ತೊಗೊಬಂದು ಗಣೇಶ ಎಲ್ಲ ಕೂರಿಸಲ್ಲ. ನಮ್ಮನೆ ಪುಟ್ಟ ಗಣೇಶ ಇದೆ. ಆ ಗಣೇಶನೇ ಇಟ್ಟುಬಿಟ್ಟು ಪೂಜೆ ಮಾಡ್ತೀವಿ. ಅದೇನೋ ಒಳಗೇನು ಆ ಥರ ಎಲ್ಲ ಬಿಡಲ್ಲ. ಹಾಗೆ ಸುಮ್ಮನೆ ಪೂಜೆ ಮಾಡಿಬಿಟ್ಟು ಇಡ್ತೀವಿ ಅಷ್ಟೇ. ನಾವು ಚಿಕ್ಕದ್ರಲ್ಲಿದ್ದಾಗ ಹೊಸ ಡ್ರೆಸ್ ಎಲ್ಲ ಹಾಕ್ಕೊಂಡು ಗಣೇಶ ಹಬ್ಬ ಬಂತು ಅಂದರೆ ಸುತ್ತಕ್ಕೆ ಹೋಗ್ತಿದ್ವಿ. ಇವಾಗ ದೊಡ್ಡವರಾದ್ಮೇಲೆ ಮನೇಲಿ ಕೆಲಸ ಮಾಡೋದೇ ಆಗೋಗ್ಬಿಡುತ್ತೆ. ಎಲ್ಲೋ ಹೊರ್ಗಡೆ ಹೋಗೋಕ್ಕಾಗಲ್ಲ. ಹೊರ್ಗಡೆ ಹೋಗ್ಬೋದು, ಅಂತರ ಕೆಲಸಗಳಿದ್ದಾಗೆಲ್ಲ ಹೋಗಲಿಕ್ಕಾಗೋದಿಲ್ಲ. ಇವಾಗ ಬನ್ನಿ, ನಮ್ಮ ಅಕ್ಕ ಆಲ್ರೆಡಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ಬೇಕು. ಏನು ಅಡುಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಬನ್ನಿ ಅವಳನ್ನೇ ಹೋಗಿ ಕೇಳೋಣ. ನಮ್ಮ ಅಕ್ಕ ಆಲ್ರೆಡಿ ಅಡುಗೆ ರೆಡಿ ಮಾಡ್ತಾಳಕ್ಕೆ. ಏನು ಮಾಡ್ತೀಯ? ಪಲಾವು, ಅನ್ನ, ಸಾಂಬಾರು, ಕಡುಬು, ಮೋದಕ. ಗೈಸ್, ಹಾಗೇನೆ ನಮ್ಮ ಅಕ್ಕ ಅಂಗಡಿ ಕಳಿಸಿದ್ಲು. ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬರೋದಿತ್ತು ಅಂತ ಹೇಳಿ. ಹಾಗೆ ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬಂದೆ. ನಮ್ಮ ಅಕ್ಕ ಅನ್ನ, ಸಾಂಬಾರು, ಪಲಾವ್ ಅದೆಲ್ಲ ಬಾಕಿದು ಮಾಡ್ಕೊತಿದ್ದಾಳೆ. ನಾನು ಮೋದಕ ಮಾಡೋಣ, ಗಣೇಶನಿಗೆ ಇಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ಮೋದಕ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಬನ್ನಿ ಮೋದಕ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಜಾಸ್ತಿ ವಿಡಿಯೋ ಮಾಡಿಸ್ಕೊಂಡಿಲ್ಲ ಅಡುಗೆ ಮಾಡೋದು, ಯಾಕಂದರೆ ಕೈ ಸ್ವಲ್ಪ ಏಟಾಗಿ ಹೋಗ್ಬಿಡ್ತು ನನಗೆ. ಹಾಗೆ ಫೈನಲಿ ಅಡುಗೆ ಎಲ್ಲ ಮುಗಿಸಿದ್ಲು ನಮ್ಮ ಅಕ್ಕನೇ ಇಂತೂ. ಹಾಗೆ ಎಲ್ಲರೂ ಊಟ ಮಾಡಿಕೊಂಡು ಇವಾಗ ನಾನು ಮತ್ತು ನಮ್ಮ ಅಕ್ಕ ಎಲ್ಲೋ ನಮ್ಮ ಅಕ್ಕನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅವಳು ನೋಡಿ, ನಾನು ಮಾತ್ರ ವಿಡಿಯೋ ಮಾಡ್ತಿದ್ದೀನಿ. ಏನಕ್ಕೆಂದರೆ ನಾನು ರೆಡಿ ಆಗಿಲ್ಲ. ಬೆಳಗ್ಗೆ ಹೇಗಿದೆ ಅದಕ್ಕಿಂತ ಖರಾಬಾಗಿದ್ದೀನಿ. ಮತ್ತೆ ಬಂದು ರೆಡಿ ಆಗೋಣ ಅಂತ. ಯಾಕಂದರೆ ನಮ್ಮ ಅಕ್ಕ ಅವ್ರು ಬರ್ತಾ ಇದ್ದಾರೆ. ಅವ್ರ ಜೊತೆ ಎಲ್ಲೋ ಸ್ವಲ್ಪ ಹೊರ್ಗಡೆ ಹೋಗೋದಿದೆ. ಈ ವಿಡಿಯೋನ ಫುಲ್ ನೋಡ್ತಾ ಇರಿ, ನಿಮಗೂ ಗೊತ್ತಾಗುತ್ತೆ. ಮತ್ತು ಆಟೋ ಅಂತೂ ಸಿಗಲಿಲ್ಲ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಾದ್ಮೇಲೆ ಆಟೋ ಸಿಕ್ತು. ಇವಾಗ ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹಂಗೆ ನಗಡು ತಿರುಗಿ ಕಡೆ. ಗೈಸ್, ವಿಡಿಯೋ ಆನ್ ಮಾಡಿದ ತಕ್ಷಣ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಗಡ್ತಾಳೆ. ಇದು ರೆಡಿ ಆಗಿಲ್ದಾಗ ಕ್ಯಾಮ್ರಾ ಆನ್ ಮಾಡಲಿ ಮುಖನೇ ತೋರಿಸಲ್ಲ. ತಿರುಗಿ ಸ್ಲೋ ಮೋಷನ್ಗೆ ಇದೊಂದು ಸಾಂಗ್ ಹಾಕ್ತೀನಿ, ನೋಡ್ಕೊಬಿಡು. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ತಾವರೆ ಹೂವಿ. ಗೈಸ್, ಫೈನಲ್ ಇವಾಗ ರೆಡಿ ಎಲ್ಲ ಆಗಿದ್ದೀನಿ. ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕು ಅಂತಂದರೆ ತೆಂಗಿನಕಾಯಿ ಕಟ್ ಮಾಡೋಕ್ಕೆ ಹೋಗಿ ಕೈನ ಗಾಯ ಮಾಡ್ಕೊಬಿಟ್ಟೆ. ಹೆವಿ ನೋವಾಗ್ತಿದೆ. ಹಬ್ಬದ ದಿನವೇ ಈ ಥರ ಮಾಡಿಕೊಂಡೆ, ಏನೂ ಮಾಡೋಕ್ಕಾಗಲ್ಲ. ಟೈಮ್ ಸರಿಯಿಲ್ಲ ಅಂದ್ರೆ ಹಂಗೆ. ಇವಾಗ ರೆಡಿ ಆಗಿದ್ದೀನಿ. ಚಿಕ್ಕದ್ರಲ್ಲಿದ್ದಾಗ ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ ಸುತ್ತಾಡೋಕ್ಕೆ ಅಲ್ಲಿ ಇಲ್ಲಿ ಅಂತಂದರೆ. ದೊಡ್ಡವರಾದ್ಮೇಲೆ
ಬೆಳಗಿಂದ ಮನೇಲಿ ಕೆಲಸ ಮಾಡೋದೇ ಆಗೋಗ್ಬಿಡುತ್ತೆ. ಇವಾಗೇನಿಲ್ಲ, ನಮ್ಮ ಅಕ್ಕ ಬಂದಿದ್ರೆ ನಮ್ಮ ಅಕ್ಕನ ನೋಡೋಕೆ ಹೋಗ್ತಿದ್ದೀನಿ. ಇವಾಗ ರೆಡಿ ಆಗಿದ್ದೀನಿ, ಒಂದು 2-3 ಫೋಟೋಶೂಟ್ ಎಲ್ಲ ಮಾಡಿಸ್ಕೋಬೇಕು. ಅದಕ್ಕೆ ಹೊರಗಡೆ ಹೋಗ್ತಿದ್ದೀವಿ ಫೋಟೋಶೂಟ್ ಮಾಡಿಸ್ಕೊಬರೋಕ್ಕೆ. ಬನ್ನಿ ಹೋಗೋಣ. ಈ ಸ್ಯಾರಿ ಯಾರ್ದು ಅಂತಂದರೆ ನಮ್ಮಮ್ಮಂದು. ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಇವಾಗ ರೆಡಿಯಾಗಿ ನಮ್ಮ ಅಕ್ಕವ್ರು ಬಂದಿದ್ದಾರೆ. ಟೌನಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಹಾಗೆ ಅವರು ಬಂದಿದ್ರು. ಅಲ್ಲಿಂದ ನಾನು ಮತ್ತು ಅಕ್ಕ ಮತ್ತು ಬಾವ ಅವರೆಲ್ಲ ಹೊರಟ್ವಿ. ಎಲ್ಲಿ ಅಂತ ಹೇಳಿ ನೀವು ವಿಡಿಯೋನ ನೋಡಿ ಗೊತ್ತಾಗುತ್ತೆ. ನಮ್ಮ ಅಕ್ಕವ್ರಷ್ಟು ಕ್ಯಾಮ್ರಾ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಅದಕ್ಕೆ ನಾನು ಅಷ್ಟು ಅವ್ರನ್ನ ತೋರಿಸ್ಲಿಲ್ಲ. ನಾವು ಹೋಗಿದ್ದೆ ಗೋಲ್ಡನ್ ಟೆಂಪಲಿಗೆ. ಬನ್ನಿ, ಗೋಲ್ಡನ್ ಟೆಂಪಲ್ ಒಳಗಡೆ ಎಲ್ಲ ಕ್ಲಿಪ್ಗಳು ಹಾಕ್ತೀನಿ. ಮತ್ತು ನಾವು ಫೋಟೋಸು ರೀಲ್ಸ್ ತೊಗೊಬೇಕಲ್ಲ, ಸೊ ಅದಕ್ಕೆ ಲಾಗ್ ಮಾಡೋಕ್ಕಾಗಲ್ಲ. ಹಾಗೆ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಸ್ಗಳು ಹಾಕ್ತೀನಿ. ಗೋಲ್ಡನ್ ಟೆಂಪಲಲ್ಲಿ ನಾವು ಹೋಗೋ ಟೈಮಲ್ಲೇ ಪೂಜೆ ಬೇರೆ ನಡೀತಾಯಿತ್ತು. ನಾನು ಫಸ್ಟ್ ಟೈಮ್ ನಾನು ನೋಡಿದ್ದು ಇವ್ರದ್ದು ಪೂಜೆನ. ಬನ್ನಿ ನೋಡ್ಕೊಂಡು ಬನ್ನಿ. ಗೈಸ್, ಅದಾದಮೇಲೆ ವೀಡಿಯೋಸ್ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಮನೆಗೆ ಬಂದುಬಿಟ್ಟೆ. ಇವಾಗ ನನ್ನ ತಂಗಿನ ರೆಡಿ ಮಾಡಿಸ್ಕೊಂಡು ನಾನು ಟೆಂಪಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಯಾಕಂದರೆ ಬೆಳಗ್ಗೆನೂ ಟೆಂಪಲ್ ಹೋಗಿರಲಿಲ್ಲ. ಹಾಗೆ ಇವಾಗ ಸಂಜೆ ಆಯ್ತಲ್ಲ, ಟೆಂಪಲ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಟೆಂಪಲ್ ಹೋಗ್ತಾ ಇದ್ದೀವಿ. ಟೆಂಪಲ್ ಒಳಗೆ ನೋಡಿದ್ರೆ ತುಂಬಾ ರಶ್ ಇದೆ. ಒಳಗಡೆ ಕಾಲಿಡೋಕ್ಕೂ ಆಗ್ತಾಯಿಲ್ಲ. ನನಗಂತೂ ಗಾಯ ಸ್ವಲ್ಪ ಆಗಿರೋದು. ಎಷ್ಟು ನೋವು ಕೊಡ್ತಾ ಇದೆ ಅಂದರೆ ತುಂಬಾ ನೋವು ಕೊಡ್ತಾ ಇದೆ. ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಬಂದೋಗಿ ಮಲ್ಕೊಬಿಡೋಣ ಅಂತ ಅನ್ನಿಸ್ಬಿಟ್ಟೈತೆ. ಟೆಂಪಲೆಲ್ಲ ಹೋಗ್ಬಿಟ್ಟು ಅದೇ ಮಾಡೋದು. ಮಲ್ಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಸಂಜೆ ಆಗೋ ಅಷ್ಟೊತ್ತಿಗೆ ಗಣೇಶ ಬಿಡೋ ಸೌಂಡ್ಗಳು, DJ ಸೌಂಡ್ಗಳೆಲ್ಲ ಒನ್ ಬೈ ಬರ್ತಾನೆ ಇತ್ತು. ಅದರಲ್ಲಿ ಎಲ್ಲಿ ಮಲ್ಕೊಳಕ್ಕಾಗುತ್ತೆ? ಹೋಗಿ ನೋಡ್ಕೊಬರೋಣ ಅಂತ ಅನ್ನಿಸ್ತಿತ್ತು. ಹಾಗೆ ಪಟ್ಟಂತ ಎಲ್ಲ ನೋಡ್ಕೊಂಡು ಒನ್ ಬೈ ಒನ್ ಬರ್ತಾನೆ ಇತ್ತು. ಸಖತ್ತಾಗಿತ್ತು. ಅದನ್ನ ನೋಡಿಕೊಂಡು ಇವತ್ತಿನ ಡೇ ಹೀಗಿತ್ತು. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.